ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಮ್ಮ ಮನೆಯಲ್ಲೆಲ್ಲ ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯಸ್ನಾನ ಮಾಡ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಹಾಗಾಗಿ ಟ್ರೈನ್ ಟಿಕೆಟ್ ಟ್ರೈ ಮಾಡೋಕ್ಕೆ ಹೋದರೆ ಟ್ರೈನೆಲ್ಲ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ನಾವು ಕಾರಲ್ಲೇ ಪ್ರಯಾಗ್ರಾಜ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಪ್ರಯಾಗ್ರಾಜ್ಗೆ ನ್ಯಾವಿಗೇಷನ್ ಚೆಕ್ ಮಾಡಿದಾಗ ನಮಗೆ 1700 ಕಿಲೋಮೀಟ್ರ್ ಸುಮಾರು ಸಿಕ್ತು. ನೋಡಿ, ಬೆಳಗ್ಗೆ 3 ಗಂಟೆಗೆ ನಾವು ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮನೆಯವರು ಕಾಫಿ ಕೊಟ್ಟಿದ್ದಾರೆ. ಕಾಫಿ ಕುಡ್ಕೊಂಡು ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾರೆ ಗಾಡಿಗೆ. ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಗಾಡಿಗೆ ಪೂಜೆ ಮಾಡ್ತಾಯಿದ್ದಾರೆ. ಫೆಬ್ರವರಿ 10ನೇ ತಾರೀಕು ಸೋಮವಾರ ಬೆಳಗ್ಗೆ ಗಾಡಿ ಪೂಜೆ ಮಾಡಿಕೊಂಡು 3 ಗಂಟೆ ಟೈಮಲ್ಲಿ, ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಗಾಡಿ ಪೂಜೆ ಮಾಡಿಕೊಂಡು ಫೆಬ್ರವರಿ 12ನೇ ತಾರೀಕು ಪೌರ್ಣಿಮೆ ಸ್ನಾನ ಮಾಡಬೇಕು ಅಂತ ಮನಸ್ಸಲ್ಲಿ ನಿಶ್ಚಯ ಮಾಡಿಕೊಂಡು ಸೋಮವಾರ ನಾವು, ಬುಧವಾರ ಪೌರ್ಣಮಿ, ನಾವು ಸೋಮವಾರನೇ ಬ್ಯಾಂಗ್ಳೂರು ಬಿಟ್ಟಿದ್ವಿ ಕಾರಲ್ಲಿ. ನಾವು ಕಾರೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿಂದ ಬ್ಯಾಂಗ್ಳೂರಿಂದ ಹೊಂಟ್ವಿ ಬೆಳಗ್ಗೆ 3 ಗಂಟೆಗೆ ಸೋಮವಾರ ಫೆಬ್ರವರಿ 10ನೇ ತಾರೀಕು. ನಾವು ಬೆಳಗ್ಗೆ 4:15ಗೆಲ್ಲ ಆಂಧ್ರ ಪ್ರದೇಶ್ ಕಿಯೋ ಮೋಟರ್ಸ್, ಎಲ್ಲರಿಗೂ ಗೊತ್ತಿರೋವಂಥದ್ದೇ, ತುಂಬ ದೊಡ್ಡ ಕಂಪನಿ, ಕಾರುಗಳ ಕಂಪನಿ ಕಿಯೋ ಮೋಟರ್. ಅಲ್ಲಿಗೆ ಬೆಳಗ್ಗೆ 4:15 ಗಂಟೆಗೆಲ್ಲ 1.5 ಅವರಲ್ಲಿ ನಾವು ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ಹೈದ್ರಾಬಾಡ್ಗೆ ಹೋಗಿ, ಹೈದ್ರಾಬಾಡಿಂದ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದಿಂದ UP ಹೋಗ್ಬೇಕು. ನಾವು UPಯಲ್ಲಿ ಪ್ರಯಾಗ್ರಾಜಲ್ಲಿರುವಂಥ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ, ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಬೇಕು, ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ರೈಟ್ ಸೈಡ್ ನಮಗೆ ತುಂಬ ಅಲಂಕಾರ ಕಾಣ್ತಾ ಇದೆಯಲ್ಲ, ಲೈಟ್ಗಳೆಲ್ಲ ತುಂಬ ಅದ್ದೂರಿಯಾಗಿ ಲೈಟ್ಗಳೆಲ್ಲ ಕಾಣ್ತಾ ಇದೆ. ಇದೇ ಕಿಯೋ ಮೋಟರ್ಸ್ ಕಂಪನಿ. ಇದು ತುಂಬ ದೊಡ್ಡದಾಗಿರುವಂಥ ಕಿಯೋ ಮೋಟರ್ಸ್ ಕಂಪನಿ ಇದು. ನಾವು ಇಲ್ಲಿಗೆ ಬೆಳಗ್ಗೆ 4:15 ಅಷ್ಟೊತ್ತಿಗೆ ರೀಚ್ ಆದ್ವಿ. ನಾವುಗಳು ಈ ಕುಂಭಮೇಳ ಜರ್ನಿನ ಎಷ್ಟು ಚೆನ್ನಾಗಿದೆ, ಎಂಜಾಯ್ ಮಾಡಿದ್ದೀವಿ ಅಂತ ನಿಮಗೆ ಈ ವಿಡಿಯೋಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ತಪ್ಪದೆ ಈ ವಿಡಿಯೋನೆಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಷ್ಟ ಬಿದ್ದು ಕಾರಲ್ಲಿ ಹೋಗ್ತಾ ಇರೋವಂಥ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ಆಂಧ್ರ ಪ್ರದೇಶನ ಬಿಟ್ಟು ತೆಲಂಗಾಣ ಎಂಟ್ರಿ ಆಗಿದ್ದೀವಿ. ತೆಲಂಗಾಣ ಅಂದರೆ ಹೈದ್ರಾಬಾಡಲ್ಲಿರುವಂಥ ರಿಂಗ್ ರೋಡ್ ಇದು, ಔಟರ್ ರಿಂಗ್ ರೋಡು. ತುಂಬ ಚೆನ್ನಾಗಿದೆ ಔಟರ್ ರಿಂಗ್ ರೋಡ್ ಇದು. ನಾವು ಪ್ರಯಾಗ್ರಾಜ್ ಹೋಗ್ಬೇಕಾದ್ರೆ ರಫ್ ಆಗಿ ರೋಡ್ ಮ್ಯಾಪ್ ಅಂದರೆ ಹಿಂದೂಪುರ್, ಹೈದರಾಬಾದ್ ಮತ್ತು ನಾಗ್ಪುರಿಂದ ಜಬಲ್ಪುರಿಂದ ರೇವಾಯಿಂದ ಪ್ರಯಾಗ್ರಾಜ್, ಇಷ್ಟು ನಾವು ರಫ್ ಆಗಿ ರೋಡ್ ಮ್ಯಾಪ್ ಮಾಡ್ಕೊಂಡು ಹೋಗ್ಬೋದು. ನಾವು ಈ ಜರ್ನಿಯಲ್ಲಿ ಹೋಗೋವಾಗ ಬರೋವಾಗ ಅಡುಗೆ ಎಲ್ಲ ನಾವೇ ಮಾಡಿಕೊಂಡು, ಅಲ್ಲಿ ಇಲ್ಲಿ ದೇವಸ್ಥಾನದ ಹತ್ರನೂ ಗಾಡಿ ನಿಲ್ಲಿಸ್ಕೊಂಡು ರೆಸ್ಟ್ ಮಾಡಿಕೊಂಡು ಅಡುಗೆ ಎಲ್ಲ ನಾವೇ ಮಾಡಿಕೊಂಡು ತಿನ್ಕೊಂಡು ಬರ್ತಾಯಿದ್ವಿ. ಗೋಧಿ ದೋಸೆ.
ಇದೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆಲ್ಲ ಅನುಕೂಲವಾಗಿತ್ತು. ಒಂದು ಬೋರ್ವೆಲ್ ಇತ್ತು. ಹಾಗಾಗಿ ನಾವು ಇಲ್ಲಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಿಲ್ಲಿಸಿ ನೋಡ್ಬೋದು. ನಾವು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಇದು. ಒಳಗಡೆ ಆಂಜನೇಯ ಸ್ವಾಮಿ ಇದ್ದಾರೆ. ಮತ್ತು ನಾವು ಈ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿತ್ತು. ಅಡುಗೆ ಮಾಡ್ಕೊಳಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ಹಾಗಾಗಿ ನಾವು ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಗಾಡಿ ನಿಲ್ಲಿಸಿ ನಾವು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಈ ಜರ್ನಿಯಲ್ಲಿ ನಾವು ಎಲ್ಲೂ ಹೋಟೆಲ್ಗೆ ಹೋಗಿರಲಿಲ್ಲ, ಊಟ ಮಾಡಿರಲಿಲ್ಲ, ಮತ್ತು ಎಲ್ಲೂ ರೂಮೂ ಮಾಡಿರಲಿಲ್ಲ. ನಮ್ಮ ಹತ್ರ ಒಂದು ಟೆಂಟ್ ಇತ್ತು. ಆ ಟೆಂಟ್ ಹಾಕ್ಕೊಂಡೇ ಸ್ಟೇ ಮಾಡ್ತಾಯಿದ್ವಿ. ಪ್ರಯಾಗ್ರಾಜಲ್ಲಾಗಲಿ ನಾವೆಲ್ಲ ಕಡೆಯೂ ನಾವು ನಮ್ಮದು ಓನ್ ಟೆಂಟ್ ಇತ್ತು. ಅದೇ ಟೆಂಟಲ್ಲೇ ಸ್ಟೇ ಮಾಡ್ತಾಯಿದ್ವಿ. ತಪ್ಪದೆ ಈ ವಿಡಿಯೋನೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ ಈ ವಿಡಿಯೋ. ಈ ಪ್ರಯಾಗ್ರಾಜ್ ಹೋಗೋ ಗಂಟ ನಾವು ಯಾವ ಥರ ಜರ್ನಿ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಬ್ರದರ್ ಒಬ್ಬರು ಪ್ರಯಾಗ್ರಾಜ್ಗೆ ನಮಗಿನ್ನ ಒಂದು 3 ದಿವಸ ಮುಂಚಿತವಾಗಿ ಪ್ರಯಾಗ್ರಾಜ್ಗೆ ಕಾರಲ್ಲಿ ಹೋಗಿದ್ರು. ಅವರು ನಮಗೆ ನಾಗ್ಪುರ್ ಹತ್ರ ಸುಮಾರು ಒಂದು 20 ಕಿಲೋಮೀಟರ್ ನಾಗ್ಪುರ್ ಹತ್ರ ನಾವು ಅಲ್ಲಿದ್ವಿ. ಅಲ್ಲಿಗೆ ಬರ್ತೀನಿ ಅಂತ ಲೈವ್ ಲೊಕೇಶನ್ ಕಳಿಸಿದ್ರು. ನಾವು ಹಂಗಾಗಿ ಡಾಬಾಲ್ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಇಲ್ಲಿಗೆ ಬರ್ತೀನಿ ಅಂತ ಅವ್ರಿಗೆ ಲೊಕೇಶನ್ ಕಳಿಸಿದ್ರು. ಹಾಗಾಗಿ ನಾವು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ನಾವು ಫೋನ್ ಮಾಡಿದಾಗ ಒಂದು 5 ಮಿನಿಟ್ಸಲ್ಲಿ ಇಲ್ಲಿಗೆ ನಾನು ರೀಚ್ ಆಗ್ತೀನಿ ಅಂತ ನ್ಯಾವಿಗೇಷನ್ ನೋಡಿ ಅಲ್ಲಿ ಬರ್ತಾಯಿದೆ. ಅದೇ ಕಾರನೇ ಅವರು ಪ್ರಯಾಗ್ರಾಜ್ ಎಲ್ಲ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ತಾಯಿದ್ದಾರೆ. ನಾವು ಪ್ರಯಾಗ್ರಾಜ್ಗೆ ಹೋಗ್ತಾಯಿದ್ದೀವಿ ನಾಗ್ಪುರದಿಂದ. ಇದು ಈ ಡಾಬಾ ಬಂದು ನಾಗ್ಪುರ್ ಹತ್ರ ಸುಮಾರು ಒಂದು 30-40 ಕಿಲೋಮೀಟರ್ ದೂರದಲ್ಲಿ ಒಂದು ಡಾಬಾ ಇದು. ನಾಗ್ಪುರಿಂದ 30-40 ಕಿಲೋಮೀಟರ್ ದೂರದಲ್ಲಿರುವಂಥ ಡಾಬಾ ಇದು. ನಾವು ಫಸ್ಟೇನೆ ನಾಗ್ಪುರ್ ಗಂಟ ಬಂದಿವಿ ಬ್ಯಾಂಗ್ಳೂರಿಂದ. ನಮಗೆ ಫಸ್ಟೇ ಜರ್ನಿ 1000 ಕಿಲೋಮೀಟ್ರ್ ಆಯಿತು. ಇವರು ಪ್ರಯಾಗ್ರಾಜಿಂದ ರಿಟರ್ನ್ ಬರ್ತಾಯಿದ್ದಾರೆ. ನಮ್ಮ ಕಝನ್ನು ನೋಡಿ ಪ್ರಯಾಗ್ರಾಜ್ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಸ್ನಾನ ಮಾಡಿಕೊಂಡು ರಿಟರ್ನ್ ಬರ್ತಾಯಿದ್ದಾರೆ. ಈ ವೆಹಿಕಲ್ ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡ್ಕೊಂಬಂದಿರುವಂಥ ವೆಹಿಕಲ್ ಇದು. ನಮ್ಮ ಕಝನ್ನು, ಅವ್ರ ವೈಫು, ಕುಂಭಮೇಳ ಎಲ್ಲ ದರ್ಶನ ಆಯ್ತೇನಪ್ಪ? ಯಾಕೆ ಹೇಳಿಲ್ಲ ಅರ್ಧ ಕಿಲೋಮೀಟರ್ ಮುಂದೆ ಒನ್ ವೇಲ್ ಬಂದ್ಬಿಡ್ರಿ ಅಂತ. ಅರ್ಧ ಕಿಲೋಮೀಟರ್ ಇಲ್ಲ, 200 ಮೀಟರ್ ಇತ್ತು ಅಷ್ಟೇ. ಯಾವ ಸ್ನಾನ ಬಂದಿದೆ
ಅಲ್ಲಿಂದ ನಾವು ಡಾಬಾ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಅವ್ರು ರಿಟರ್ನ್ ಬ್ಯಾಂಗ್ಳೂರ್ಗೆ ಸ್ಟಾರ್ಟ್ ಹೋದರು. ನಾವು ಹಂಗಿಂದ ಸ್ವಲ್ಪ ಮುಂದೆ ಬಂದು ಒಂದು ನಾಗ್ಪುರ್ ಹತ್ರ ಒಂದು ಟೋಲ್ ಹತ್ರ ಗಾಡಿ ನಿಲ್ಲಿಸಿ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿರೋದೆಲ್ಲ ಇತ್ತು. ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡೋಣ ಅಂತ ಕುಂತ್ಕೊಂಡು ಇಲ್ಲಿ ನೋಡಿ ನಮ್ಮದೇ ಟೆಂಟ್, ಅದು ಟೆಂಟ್ ಹಾಕ್ಕೊಂಡಿದ್ದೀವಿ. ಈ ಟೆಂಟಲ್ಲಿ 3 ದಿಂದ 4 ಜನ ಆರಾಮಾಗಿ ಈ ಟೆಂಟಲ್ಲಿ ಮಲಗ್ಬೋದು. ಹಾಗಾಗಿ ನಾನು ಕಾರಲ್ಲಿ ಮಲ್ಕೊಂಡೆ, ನಮ್ಮ ಫ್ಯಾಮ್ಲಿಯವರೆಲ್ಲ ಆ ಟೆಂಟಲ್ಲಿ ಮಲ್ಕೊಂಡ್ರು. ಇದು ಸುಮಾರು ನಮಗೆ 1050 ಕಿಲೋಮೀಟ್ರ್ ಜರ್ನಿ ಆಗಿತ್ತು. ಫಸ್ಟ್ ಡೇ ಸೋಮವಾರ ಊಟ ಗೀಟ ಮಾಡ್ಕೊಂಡು ಅಲ್ಲೇ ಮಲಗಿದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎತ್ತಿ ಮತ್ತೆ ಜರ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಈ ಜರ್ನಿ ಅಂತೂ ನಮ್ಗೆ ಅಡುಗೆ ಎಲ್ಲ ನಾವೇ ಮಾಡ್ಕೊಂಡು ತಿಂತಾ ಇರೋದ್ರಿಂದ ಹೆಲ್ತು ಏನೂ ಅಪ್ಸೆಟ್ ಆಗಿಲ್ಲ. ನಮ್ಮ ಅದರಲ್ಲೂ ಬೇರೆ ನಾವು ಪ್ಯೂರ್ ವೆಜ್ ಆಗಿರೋದ್ರಿಂದ ನಮಗೆ ನಾರ್ತಲ್ಲಿ ಊಟ ಸೆಟ್ ಆಗೋಲ್ಲ. ನಮಗೆ ವೆಜ್ ಊಟನೇ ಬೇಕಿತ್ತು, ನಾನ್ ವೆಜ್ ನಾವು ತಿನ್ನೋದಿಲ್ಲ. ಅದಕ್ಕಾಗಿ ವೆಜ್ ಊಟನೇ ಬೇಕು. ಹಂಗಾಗಿ ನಾವು ಎಲ್ಲೇ ಹೋದರೂ ಆಲ್ಮೋಸ್ಟ್ ಅಡುಗೆ ನಾವೇ ಮಾಡ್ಕೊಂಡು ಹೋಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತೀವಿ. ನಾವು ನೋಡ್ಬೋದು, ಒಂದು ಟೋಲ್ ಹತ್ರ ಹೈವೇಯಲ್ಲೇ ಪಕ್ಕದಲ್ಲೇ ಪಾರ್ಕಿಂಗ್ ಇತ್ತು. ಪಾರ್ಕಿಂಗಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅಲ್ಲೇ ಟೆಂಟ್ ಹಾಕ್ಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. ಇಲ್ಲಿಂದ ಇನ್ನು 700 ಕಿಲೋಮೀಟ್ರ್ ನಮಗೆ ಪ್ರಯಾಗ್ರಾಜ್ ಜರ್ನಿ ನ್ಯಾವಿಗೇಷನಲ್ಲಿ ತೋರಿಸ್ತಾ ಇತ್ತು. ಇವಾಗ ಆಲ್ಮೋಸ್ಟ್ 1000 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 700 ಕಿಲೋಮೀಟ್ರ್ ಜರ್ನಿ ಮಾಡಿದ್ರೆ ನಮಗೆ ಪ್ರಯಾಗ್ರಾಜ್ ರೀಚ್ ಆಗ್ಬೋದು. ಹಾಗಾಗಿ ಅಲ್ಲೇ ನೈಟ್ ಆಲ್ಟ್ ಆಗಿ ಮಲಗಿದ್ವಿ. ಬೆಳಗ್ಗೆ ಎದ್ದು ನೋಡಿ ಬರ್ತಾ ಇದ್ದೀವಿ. ಈಗ ಸುಮಾರು ಜಬ್ಬಲ್ಪುರ್ ಘಾಟ್ ಇದೆಯಲ್ಲ, ಜಬ್ಬಲ್ಪುರ್ ಹತ್ರ ಬರ್ತಾಯಿದ್ದೀವಿ ನಾವೀಗ. ಇದು ಜಬ್ಬಲ್ಪುರ್ ಘಾಟ್ ಸೆಕ್ಷನ್ನು, ತುಂಬ ಚೆನ್ನಾಗಿದೆ ಜಬ್ಬಲ್ಪುರ್ ಘಾಟ್ ಸೆಕ್ಷನ್ನು. ಮತ್ತು ಜಬ್ಬಲ್ಪುರ್ ಆದಮೇಲೆ ರೇವಾ ಬರುತ್ತೆ. ನಮಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿರೋರು ಬರ್ತಾ ಇರೋರು ಅವರೆಲ್ಲ ಸುಮಾರು ಜನ 2 ಡೇಸ್ ಬ್ಯಾಕು ಸಿಕ್ಕಾಪಟ್ಟೆ ರಶ್ ಇದೆ, 100 ಕಿಲೋಮೀಟ್ರ್ ಜಾಮ್ ಆಗಿದೆ, 80 ಕಿಲೋಮೀಟ್ರ್ ಜಾಮ್ ಆಗಿದೆ ಅಂತ ನಮಗೆ ಮೆಸೇಜ್ ಮಾಡ್ತಾಯಿದ್ರು. ದೇವ್ರ ದಯೆಯಿಂದ ನಮಗೆ ಎಲ್ಲೂ ಜಾಮ್ ಸಿಕ್ಕಲಿಲ್ಲ. ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಇದೆಲ್ಲ ಜಬ್ಬಲ್ಪುರ್ ಘಾಟಿದು. ರೇವಾಯಿಂದ ಜಾಮ್ ಆಗಿದೆ ಅಂತ ನಮಗೆ ಮೆಸೇಜ್ ಬಂದಿದೆ. ನೋಡಿ, ಇಲ್ಲೊಂದು ಲಾರಿ ಬಿದ್ದೋಗಿದೆ ಈ ಘಾಟ್ ಸೆಕ್ಷನಲ್ಲಿ. ತುಂಬ ಡೇಂಜರ್ ಆಗಿರುವಂಥ ಟರ್ನಿಂಗ್ಸ್ ಇದೆ ಇಲ್ಲಿ. ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗತ್ತೆ. ಅಂದರೆ ಏನೇ ಆಗಲೂ ಡಬಲ್ ಡ್ರೈವರ್ ಇದ್ದು ಬಂದರೆ ತುಂಬ ಚೆನ್ನಾಗಿರುತ್ತೆ ಕಾರಲ್ಲಿ. ನಮ್ಮ ಕಾರಲ್ಲಿ ನಾನೊಬ್ಬನೇ ಕಾರ್ ಓಡಿಸೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೂ ಪರವಾಗಿಲ್ಲ, ಹೆಂಗೋ ಮೇಂಟೈನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಆದರೆ ಹೈವೇಯಲ್ಲಿ ಓಡಿಸೋವಾಗ ತುಂಬ ನೀಟಾಗಿ ಹುಷಾರಾಗಿ ನೆಮ್ಮದಿಯಾಗಿ ಗಾಡಿ ಓಡಿಸ್ಬೇಕು. ಯಾಕಂದರೆ ಲಾರಿಗಳು ಹೋಗೋ ಅಂಥ ಲಾರಿಗಳು ಮತ್ತು ವೆಹಿಕಲ್ಸು ಎಲ್ಲ ನಾವು ನೋಡಿಕೊಂಡು ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾಗ್ತದೆ. ನಮಗೆ ಈ ಜರ್ನಿ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮುಂದೆ ಏನೋ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಮಗೆ ಮೆಸೇಜ್ ಆಗ್ತಾಯಿದ್ದಾರೆ ಫ್ರೆಂಡ್ಸ್ ಎಲ್ಲ. ನೋಡೋಣ, ದೇವ್ರ ದಯೆಯಿಂದ ಏನು ಟ್ರಾಫಿಕ್ ಜಾಮ್ ಇಲ್ದಂಗೆ ಹೋದರೆ ಅನುಕೂಲ ಆಗ್ತದೆ. ರೇವಾಯಿಂದ ಜಾಮ್ ಆಗಿದೆ ಅಂತ ನಮಗೆ ಮೆಸೇಜ್. ಇವತ್ತಿನ ಡೇಟ್ ಬಂದು 11ನೇ ತಾರೀಕು ಫೆಬ್ರವರಿ. ನಾವು 10ನೇ ತಾರೀಕು ಬ್ಯಾಂಗ್ಳೂರು ಬಿಟ್ವಿ, 11ನೇ ತಾರೀಕು ಜಬ್ಬಲ್ಪುರ್ ಹತ್ರ ಹೋಗ್ತಾಯಿದ್ದೀವಿ. ನಾವು ಇವತ್ತು ಈವ್ನಿಂಗ್ಗೆ ಎಲ್ಲ ಪ್ರಯಾಗ್ರಾಜ್ ರೀಚ್ ಆಗ್ಬೋದು ಅಂತ ನಮ್ಮ ಪ್ಲ್ಯಾನಿಂಗ್ ಇದೆ. 11ನೇ ತಾರೀಕು ನೈಟ್ ಅಲ್ಲಿಗೆ ಹೋದರೆ 17ನೇ ತಾರೀಕು ಪೌರ್ಣಮಿ ಇರೋದು. 12ನೇ ತಾರೀಕು ಸ್ನಾನ ಮಾಡಬೇಕು ಅಂತ ನಮ್ಮದು ಅಂದ್ಕೊಂಡಿದ್ದೀವಿ. ಪೌರ್ಣಮಿ ದಿವಸ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಇವತ್ತು ನೈಟ್ ಏನಾದರೂ ಪ್ರಯಾಗ್ರಾಜ್ ರೀಚ್ ಆದ್ವಿ. ನೋಡಿ, ಈಗ ಎಲ್ಲೂ ನಮಗೆ ರೇವಾಯಿಂದ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಎಲ್ಲರೂ ಹೇಳ್ಕೊಂಬಂದರು. ಆದರೆ ನಮಗೆ ಎಲ್ಲೂ ಜಾಮ್ ಅನ್ನೋದೇ ಕಾಣಿಸಿಲ್ಲ. ನೋಡಿ, ಇನ್ನು ನಮಗೆ ಪ್ರಯಾಗ್ರಾಜು ತ್ರಿವೇಣಿ ಸಂಗಮ ಸುಮಾರು ಒಂದು 20 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ನಾವೀಗ. ಎಲ್ಲೂ ಜಾಮ್ ಅನ್ನೋದೇ ಇಲ್ಲ. ರೋಡ್ಗಳೆಲ್ಲ ತುಂಬ ಫ್ರೀ ಆಗಿದೆ. ತುಂಬ ಅಂದರೆ ತುಂಬಾ ಫ್ರೀ ಇದೆ. ಲಾರಿ ಅವರೆಲ್ಲ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ನಾವು ಸುಮಾರು ಪ್ರಯಾಗ್ರಾಜ್ಗೆ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಪ್ರಯಾಗ್ರಾಜ್ ಎಂಟ್ರಿ ಆದ್ವಿ ನಾವು. ಈಗ ನಾವು ಪ್ರಯಾಗ್ರಾಜ್ ಸಿಟಿಯಲ್ಲಿ ಹೋಗ್ತಾಯಿದ್ದೀವಿ. ಏನು ಅಂಥ ನಾರ್ಮಲ್ ಟ್ರಾಫಿಕ್ ಇದೆ, ಏನು ಹೆವಿ ಟ್ರಾಫಿಕ್ ಏನಿಲ್ಲ. ನಾರ್ಮಲಾಗಿ ಸಿಟಿಯಲ್ಲಿ ಹೆಂಗಿರುತ್ತೆ ಹಂಗೆ ಟ್ರಾಫಿಕ್ ಇದೆ. ಏನಂತ ಹೆವಿ ಟ್ರಾಫಿಕ್ ಏನಿಲ್ಲ. ಎಲ್ಲೂ ಟ್ರಾಫಿಕಲ್ಲಿ ನಾವು ಜಾಮ್ ಆಗಿರಲಿಲ್ಲ.
ನಾವು ನೋಡ್ಬೋದು ಈಗ ಈ ಬೋರ್ಡಲ್ಲಿ ಪ್ರಯಾಗ್ರಾಜ್ ಸಂಗಮಕ್ಕೆ 22 ಕಿಲೋಮೀಟ್ರ್ ದೂರ ಇದೆ ಅಂತ ನಾವು ಬೋರ್ಡ್ ನೋಡ್ಬೋದು. ಬೋರ್ಡಲ್ಲಿ ಪ್ರಯಾಗ್ರಾಜ್ಗೆ 20 ಕಿಲೋಮೀಟ್ರ್ ಸುಮಾರು ಅಂತ ತೋರಿಸ್ತಾ ಇದ್ದಾರೆ. ಆದರೂ ನಮಗೆಲ್ಲೂ ಟ್ರಾಫಿಕ್ ಜಾಮ್ ಆಗಿಲ್ಲ, ಆರಾಮಾಗಿ ಗಾಡಿ ಹೋಗ್ತಾಯಿದೆ. ಸುಮಾರು ಎಷ್ಟು ಜನ ನಮಗೆ 80 ಕಿಲೋಮೀಟ್ರ್ ಜಾಮ್ ಆಗಿದೆ, 100 ಕಿಲೋಮೀಟ್ರ್ ಜಾಮ್ ಆಗಿದೆ ಅಂತ ಎಲ್ಲರೂ ತಿಳಿಸ್ತಾಯಿದ್ರು. ನಮಗೆ ಎಲ್ಲೂ ದೇವ್ರ ದಯಿಂದ ಎಲ್ಲೂ ಜಾಮ್ ಇಲ್ಲ. ಸಂಜೆ 7 ಗಂಟೆಗೆ ನಾವು ಪ್ರಯಾಗ್ರಾಜ್ಗೆ ಎಂಟ್ರಿ ಆದ್ವಿ. ನಾವೆಲ್ಲ ಸೈಡಲ್ಲಿ ನೋಡ್ಬೋದು, ಇದು ಪ್ರಯಾಗ್ರಾಜ್ ಬೋರ್ಡ್ಗಳಿರೋ ಅಂಥವೆಲ್ಲ ನೋಡ್ಬೋದು. ಪ್ರಯಾಗ್ರಾಜಲ್ಲೇ ನಾವೇನು ಹೋಗಿದ್ದ ದಿವಸ ಏನೂ ಟ್ರಾಫಿಕ್ ಜಾಮ್ ಆಗಿರಲಿಲ್ಲ. ನೋಡಿ, ಇನ್ನು 12 ಕಿಲೋಮೀಟ್ರ್ ಪ್ರಯಾಗ್ರಾಜ್ ಸಂಗಮ ಅಂತ ತೋರಿಸ್ತಾ ಇದ್ದಾರೆ. 12 ಕಿಲೋಮೀಟ್ರ್ ಇದೆ. 12 ಕಿಲೋಮೀಟ್ರ್ ದೂರದಲ್ಲೂ ನಮ್ಗೆ ಇದೇ ಟ್ರಾಫಿಕ್ ಇದೆ, ಏನೂ ಟ್ರಾಫಿಕ್ ಜಾಮ್ ಆಗಿರಲಿಲ್ಲ. ದೇವ್ರ ದಯಿಂದ ನಮಗೆ ಎಲ್ಲೂ ಟ್ರಾಫಿಕ್ ಜಾಮ್ ಆಗಿಲ್ಲ. ತುಂಬ ಚೆನ್ನಾಗಿ ಗಾಡಿ ಮೂವ್ ಆಗ್ತಾಯಿದೆ. ಇನ್ನು ಒಂದು 8-9 ಕಿಲೋಮೀಟ್ರ್ ದೂರದಲ್ಲಿ ನಾವು ಪಾರ್ಕಿಂಗ್ ಸಿಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಗೆ ನ್ಯಾವಿಗೇಷನ್ ತೋರಿಸ್ತಾ ಇರೋದು ಅಷ್ಟೇ ಇದೆ. ಇನ್ನೊಂದು 6-7 ಕಿಲೋಮೀಟ್ರ್ ದೂರದಲ್ಲಿ ನ್ಯಾವಿಗೇಷನ್ ನಮಗೆ ಎಂಡ್ ಆಗುತ್ತೆ ಪ್ರಯಾಗ್ರಾಜ್ದು. ನೋಡಿ, ಎಲ್ಲೂ ಜಾಮ್ ಅನ್ನೋದೇ ಇಲ್ಲ ಪ್ರಯಾಗ್ರಾಜಲ್ಲಿ. ಎಲ್ಲರೂ ಸುಮಾರು 100 ಕಿಲೋಮೀಟ್ರ್ ಜಾಮ್ ಆಗಿದೆ, ಅಷ್ಟವರು ಇಷ್ಟವರು ಪಾರ್ಕಿಂಗ್ ಸುಮಾರು ಪ್ರಯಾಗ್ರಾಜಿಂದ 20 ಕಿಲೋಮೀಟ್ರಿಂದ ಆ ಕಡೆ ಕೊಡ್ತಾರೆ, ಅದು ಇದು ಅಂತ ಮೆಸೇಜ್ಗಳಲ್ಲಿ ಆ್ಯಡ್ ಮಾಡ್ತಾಯಿದ್ರು, ರೀಲ್ಸಲ್ಲಿ ಮಾಡ್ತಾಯಿದ್ರು, ಮತ್ತು ವಾಟ್ಸಪ್ಪಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಎಲ್ಲ ಕಡೆನೂ ಸುಮ್ಮನೆ ಜನಕ್ಕೆ ಭಯ ಇಕ್ಸ್ತಾಯಿದ್ರು. ನಮಗೆ ನೋಡಿ, ನಾವು ಕರೆಕ್ಟಾಗಿ 11ನೇ ತಾರೀಕು ನೈಟ್ ಇದು ಶೂಟ್ ಮಾಡಿರೋದು. 11ನೇ ತಾರೀಕು ನೈಟ್ ನಾವು ಪ್ರಯಾಗ್ರಾಜು ನೈಟ್ ಅಂದರೆ 7:30ಗೆ ಪ್ರಯಾಗ್ರಾಜ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನೀವು ನೋಡ್ಬೋದು, ಇನ್ನು ಪ್ರಯಾಗ್ರಾಜ್ ನಮಗೆ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಮಾತ್ರ ಪ್ರಯಾಗ್ರಾಜ್ ಸಂಗಮ ನಮಗೆ ಇರುವಂಥದ್ದು. ಎಲ್ಲೂ ಜಾಮ್ ಅಂಥದ್ದು ಇಲ್ಲ. ಇದು ಲೈವ್ ವಿಡಿಯೋ ಮಾಡಿರೋದು ನಾನು 11ನೇ ತಾರೀಕು ಫೆಬ್ರವರಿ 11 ನೈಟ್ 7 ಗಂಟೆಗೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಎಲ್ಲೂ ಜಾಮ್ ಇಲ್ಲ. ನೋಡಿ, ನಮಗಿನ್ನು ಸುಮಾರು ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಪ್ರಯಾಗ್ರಾಜ್ ಇದೆ. ನೋಡ್ತಾ ಇರ್ಬೋದು ನೀವು, ಎಲ್ಲೂ ನಮಗೆ ಜಾಮ್ ಆಗಿರಲಿಲ್ಲ. ಎಲ್ಲ ಕಡೆಯೂ ರೋಡ್ಗಳು ಫ್ರೀ ಇದೆ. ಆರಾಮಾಗಿ ಫ್ರೀಯಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಬೇಕು, ಏನಾದರೂ ಮುಂದೆ ಏನಾದರೂ ಜಾಮ್ ಆಗುತ್ತಾ ಅಂದ್ಕೊಂಡೆ ಮನಸ್ಸಲ್ಲಿ ಹೋಗ್ತಾಯಿದ್ದೀನಿ. ಎಲ್ಲೂ ಸದ್ಯಕ್ಕೆ ಅಂತೂ ಜಾಮ್ ಇಲ್ಲ. ಇನ್ನೇನು ಸ್ವಲ್ಪ ದೂರದಲ್ಲೇ ನಾವು ಪ್ರಯಾಗ್ರಾಜ್ ಸೇರ್ಕೋಬೋದು. ನಾವಿಲ್ಲಿ ನೋಡ್ಬೋದು, ಪ್ರಯಾಗ್ರಾಜ್ ಅವ್ರಿಗೆ ಸಂಬಂಧಪಟ್ಟಂಥ ಪೊಲೀಸ್ ಅವರು ಪೆಟ್ರೋಲಿಂಗ್ ಮಾಡ್ತಾಯಿದ್ದಾರೆ, ಇದು ಸರ್ವೆ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಪೊಲೀಸ್ ಅವರು ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಟ್ರಾಫಿಕ್ ಎಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಪ್ರಯಾಗ್ರಾಜ್ಗೆ ಕೋಟ್ಯಾಂತರ ಜನ ಬರೋದರಿಂದ ಅಲ್ಲಿರುವಂಥ ಜನಕ್ಕೆ ಏನೂ ತೊಂದರೆ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ಪೊಲೀಸ್ ಅವರೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರಯಾಗ್ರಾಜ್ನ. UP ಪೊಲೀಸ್ ಅವರು ತುಂಬ ಚೆನ್ನಾಗಿ ಟ್ಯಾಲೆಂಟೆಡ್ ಆಗಿ ಇವ್ರನ್ನೆಲ್ಲ ಇಷ್ಟೊಂದು ಜನನ, ಸುಮಾರು ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನನ ಮೇಂಟೈನ್ ಮಾಡಬೇಕಂದ್ರೆ ಕಷ್ಟ ಇದೆ. ಏಕದಮ್ ಒಂದೇ ಸತಿ ಅಷ್ಟು ಜನ ಬಂದು ಇದಾಗ್ತಾಯಿದ್ರೆ ತುಂಬ ಕಷ್ಟ ಇದೆ ಮೇಂಟೈನ್ ಮಾಡಬೇಕಂದ್ರೆ. ಯಾವುದೇ ಸ್ಟೇಟ್ಗಾದರೂ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ನೈಟ್ ಆ್ಯಂಡ್ ಡೇ ಪೊಲೀಸ್ ಅವರು ಸಹ ಇಲ್ಲಿ ಡ್ಯೂಟಿ ಮಾಡಿ ಎಲ್ಲರೂ ಜನಗಳಿಗೆ ಅನುಕೂಲ ಮಾಡಿದ್ದಾರೆ. ಏನೂ ನಮಗೆ ಟ್ರಾಫಿಕ್ ಜಾಮ್ ಅಂತಲೇ ಅನಿಸ್ಲಿಲ್ಲ. ಆರಾಮಾಗಿ ಹೋಗ್ತಾಯಿದ್ದೀವಿ ಪ್ರಯಾಗ್ರಾಜ್ಗೆ. ಇನ್ನೇನು ಹತ್ರ ಬಂತು ಅನ್ನಿಸ್ತದೆ. ಸ್ವಲ್ಪ ದೂರ ಹತ್ರ ಬಂದುಬಿಟ್ಟಿದ್ದೀವಿ. ಇನ್ನೇನು ಸುಮಾರು ಒಂದು 3-4 ಕಿಲೋಮೀಟ್ರ್ ದೂರ ಇರ್ಬೋದು ಅನ್ನಿಸ್ತೈತೆ. ನೋಡಿ, ಪಾರ್ಕಿಂಗ್ ಅಂತೂ ಎಲ್ಲ ಕಡೆಯೂ ಲೆಫ್ಟ್ ಸೈಡು ರೈಟ್ ಸೈಡ್ಗಳೆಲ್ಲ ಪಾರ್ಕಿಂಗ್ಗಳಿವೆ. ಎಲ್ಲೂ ನಮಗೆ ಟ್ರಾಫಿಕ್ ಜಾಮ್ ಆಗಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ನಾವು ಫೆಬ್ರವರಿ 12ನೇ ತಾರೀಕು ಪೌರ್ಣಮಿ ಸ್ನಾನ ಮಾಡಬೇಕು ಅಂದ್ಕೊಂಡ್ರೆ ಇನ್ನು ತುಂಬ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೂ ನಮಗೆ ಎಲ್ಲೂ ಟ್ರಾಫಿಕ್ಕಲ್ಲಿ ನಾವು ಜಾಮ್ ಆಗಿರಲಿಲ್ಲ. ಆರಾಮಾಗಿ ಬಂದಿದ್ದೀವಿ. ನೋಡಿ, ಇಲ್ಲೆಲ್ಲೋ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು ಅನ್ನಿಸ್ತೈತೆ. ಇನ್ನೊಂದು 3-4 ಕಿಲೋಮೀಟ್ರ್ ತೋರಿಸ್ತಾಯಿದೆ ನ್ಯಾವಿಗೇಷನು. ಜಾಮ್ ಆಗಿದೆಯಾ ಅನ್ನಿಸ್ತೈತೆ. 3-4 ಕಿಲೋಮೀಟ್ರ್ ದೂರದಲ್ಲಿ ಜಾಮ್ ಆಗಿದೆಯಾ, ಸ್ಲೋ ಮೂವಿಂಗ್ ರನ್ನಿಂಗ್ ಇದೆ. ಏನಂತ ಜಾಮ್ ಏನಿಲ್ಲ, ಸ್ಲೋ ಮೂವಿಂಗ್ ರನ್ನಿಂಗ್ ಇದೆ. ಇನ್ನು ನಮಗೆ ಪ್ರಯಾಗ್ರಾಜ್ ಪಾರ್ಕಿಂಗ್ಗೆ ಸುಮಾರು ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ನಾವು ಇದ್ದೀವಿ.
ಸ್ಲೋ ಮೂವಿಂಗ್ ಇದೆ ಇಲ್ಲಿ. ನಾವು ನೋಡ್ತಾ ಇರ್ಬೋದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಂದರೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಪಾರ್ಕಿಂಗಲ್ಲಿ ಜಾಮಲ್ಲಿ ಕಾದಿರೋರೆ ತುಂಬ ಕಷ್ಟ ಬಿದ್ದು ಬಂದಿದ್ದಾರೆ. ಬಂದೇ ಬಿಟ್ವಿ. ಇದೇ ಪಾರ್ಕಿಂಗ್ ನೋಡಿ. ಇಲ್ಲಿ ಪೊಲೀಸವ್ರು ಬ್ಯಾರಿಕೇಡ್ಗಳೆಲ್ಲ ಹಾಕಿದಾರಲ್ಲ, ಇಲ್ಲಿಂದ ಸ್ವಲ್ಪ ಲೆಫ್ಟ್ ಸೈಡ್ ತೊಗೊಂಡು ಒಳಗಡೆ ಹೋದರೆ ಇದೇ ಪಾರ್ಕಿಂಗ್ ಅನ್ನಿಸ್ತದೆ. ಪಾರ್ಕಿಂಗ್ ಕಡೆ ಹೋಗ್ತಾಯಿದ್ದೀವಿ. ಇಲ್ಲಿಂದನೂ ನಮಗೆ ಒಳಗಡೆ ಒಂದು 2-3 ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ ಪಾರ್ಕಿಂಗ್ಗೆ. ಎಲ್ಲೋ ದೇವ್ರ ದಯೆಯಿಂದ ಪಾರ್ಕಿಂಗಲ್ಲಿ ಎಲ್ಲೂ ಗಾಡಿಗಳಿದೆ. ನಮಗೆ ಎಲ್ಲೂ ದೇವ್ರ ದಯೆಯಿಂದ ಎಲ್ಲೂ ಜಾಮ್ ಆಗಿಲ್ಲ. ಕರೆಕ್ಟಾಗಿ 8:15 ಅಷ್ಟೊತ್ತಿಗೆ ನಾವು ಪ್ರಯಾಗ್ರಾಜ್ ಸೇರಿಕೊಂಡ್ವಿ. ಇನ್ನೇನು ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಸಿಗುತ್ತೆ ನಮಗೆ. ಪಾರ್ಕಿಂಗ್ ಇದಕ್ಕೆ ಸುಮಾರು ಜನ ನಮಗೆ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರು ನೋಡಿದ್ರೆ, ಸುಮಾರು ಒಂದು 20 ಕಿಲೋಮೀಟ್ರ್ ಆ ಕಡೆ ಪಾರ್ಕಿಂಗು, 30 ಕಿಲೋಮೀಟ್ರ್ ಆ ಕಡೆ ಪಾರ್ಕಿಂಗ್ ಕೊಡ್ತಾರೆ. ಅಲ್ಲಿಂದ 30 ಕಿಲೋಮೀಟ್ರ್ 2 ವೀಲರಲ್ಲಿ ಹೋಗಬೇಕು, ಆಟೋಲ್ಲಿ ಹೋಗಬೇಕು, ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತ ತುಂಬ ಪ್ರೆಷರ್ ಆಗ್ತಾಯಿದ್ರು. ದೇವ್ರ ದಯೆಯಿಂದ ನಮಗೆ ಎಂಥದ್ದು ಏನೂ ಆಗಿಲ್ಲ. ನೆಟ್ಟಿಗೆ ಇನ್ನೇನು ಪ್ರಯಾಗ್ರಾಜ್ ಹತ್ರ, ಸಂಗಮದ ಹತ್ರ ಬಂದುಬಿಟ್ಟಿದ್ದೀವಿ. ಇನ್ನೊಂದು 2 ಕಿಲೋಮೀಟರ್ಸ್ ದೂರದಲ್ಲಿ ನಾವು ಪ್ರಯಾಗ್ರಾಜಲ್ಲಿದ್ದೀವಿ. 2 ಕಿಲೋಮೀಟ್ರ್ ಕೂಡ ಇಲ್ಲ, ಅಷ್ಟು ಹತ್ರ ಬಂದುಬಿಟ್ಟಿದ್ದೀವಿ ಪಾರ್ಕಿಂಗ್ಗೆ. ತುಂಬ ಜನ ತುಂಬ ಕಷ್ಟ ಬಿದ್ದು ಹೋಗಿ ಸ್ನಾನ ಮಾಡಿದ್ದಾರೆ. ನಮಗೇನು ಪಾರ್ಕಿಂಗಲ್ಲಿ ಟ್ರಾಫಿಕ್ಕಲ್ಲಿ ಏನು ನಮಗೆ ಗಾಡಿಯಲ್ಲೂ ತಗಲಾಕೊಂಡಿಲ್ಲ. ಆರಾಮಾಗಿ ಪ್ರಯಾಗ್ರಾಜ್ಗೆ ಪಾರ್ಕಿಂಗ್ ಲಾಟ್ಗೆ ಬಂದುಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಲಾಟ್ ನಮಗೆ ಸಿಗ್ಬೋದು ಅನ್ನಿಸ್ತದೆ. ನಮಗೆ ಯಾವುದೇ ಥರ ಟ್ರಾಫಿಕ್ದು ತೊಂದರೆ ಇಲ್ದಂಗೆ ಯಮುನಾ ನದಿ ಪಕ್ಕದಲ್ಲೇ ಪಾರ್ಕಿಂಗ್ ಲಾಟ್ ಸಿಕ್ತು. ನಾವು ನೋಡ್ಬೋದು, ಯಮುನಾ ನದಿ ಪಾರ್ಕಿಂಗಿಂದನೇ ನಾವು ಯಮುನಾ ನದಿ ಬ್ರಿಡ್ಜ್ ಮೇಲೆ ಹೋಗೋಂಥ ಟ್ರೈನ್ನ ನೋಡ್ಬೋದು. ತುಂಬ ಜನ ಓಡಾಡ್ತಾ ಇದ್ದಾರೆ. ಸಂಜೆ ನಾವು ಮಂಗಳವಾರ 8:15 ಅಷ್ಟೊತ್ತಿಗೆ ಪ್ರಯಾಗ್ರಾಜ್ ಸೇರಿಕೊಂಡ್ವಿ. ಸೋಮವಾರ ಅರ್ಲಿ ಮಾರ್ನಿಂಗ್ 10ನೇ ತಾರೀಕು ಬಿಟ್ಟು ಮಂಗಳವಾರ ಸಾಯಂಕಾಲ 8:15ಗೆ ಪ್ರಯಾಗ್ರಾಜ್ ಸೇರಿಕೊಂಡ್ವಿ. ತುಂಬ ಚೆನ್ನಾಗಿ ಜರ್ನಿ ಇತ್ತು. ಜರ್ನಿ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಇನ್ನು ನೆಕ್ಸ್ಟು ನಾಳೆ ನಮಗೆ ಸ್ನಾನದ ವಿಡಿಯೋ ಎಲ್ಲ ವಿಡಿಯೋ ಎಲ್ಲ ತೆಗೆದು ನಾಳೆ ಬುಧವಾರ ಪೌರ್ಣಮಿ ಸ್ನಾನ ಮಾಡಬೇಕು ಅಂತ ನಾವು ಅಂದ್ಕೊಂಡಿರೋದ್ರಿಂದ ಬುಧವಾರ ಪೌರ್ಣಮಿ ಸ್ನಾನ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಪ್ರಯಾಗ್ರಾಜ್ದು ಎಲ್ಲ ವೀಡಿಯೋಸ್ನ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ತಪ್ಪದೆ ಈ ವಿಡಿಯೋನೆಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.